ಆಂಧ್ರ ಪ್ರದೇಶದಲ್ಲಿ ಕಮ್ಮಾಸ್ ಮತ್ತು ಅಂದರೆ ಏನು ನಾಯ್ಡೂಸ್ ಆ ಥರ ಎಲ್ಲ ಸರ್ನೇಮ್ ಇರುವಂಥ ಒಂದು ಸಮುದಾಯ ತೊಗೊಂಡ್ರೆ ಹೇಗೆ ಅವರು ಇಂಡಸ್ಟ್ರೀಸ್ ಕಡೆ ಬಂದರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಆಗ ಅಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಕೆಳಗಡೆ ಇತ್ತು ಎಂಟೈರ್ ಕೋಸ್ಟಲ್ ಆಂಧ್ರ ಪ್ರದೇಶ್, ಅದನ್ನು ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತಲೇ ಕರಿತಾ ಇದ್ರು. ಆ್ಯಂಡ್ ಈ ಪ್ರೆಸಿಡೆನ್ಸಿಗಳನ್ನ ಬ್ರಿಟಿಷರು ನೇರವಾಗಿ ರನ್ ಮಾಡ್ತಾ ಇದ್ದಿದ್ದರಿಂದ ಅದರ ಒಂದು ಲೀಡರ್ಶಿಪ್ಪಲ್ಲಿ ಇದ್ದಂಥವ್ರು ಬ್ರಿಟಿಷರ್ಸ್ ಯಾರು ಇರ್ತಾರೋ ಅವ್ರಿಗೊಂದು ಮ್ಯಾಂಡೇಟ್ ಇತ್ತು. ಆ ಮ್ಯಾಂಡೇಟ್ ಏನಪ್ಪ ಅಂದರೆ ನಾವು ನಮ್ಮ ಒಂದು ಪ್ರೆಸಿಡೆನ್ಸಿಯ ರೆವಿನ್ಯೂ ಜಾಸ್ತಿ ಮಾಡಬೇಕು, ಸೊ ದಟ್ ಲಂಡನ್ಗೆ ಅದನ್ನ ಕಳ್ಸ್ಕೊಡಕ್ಕೆ ಆಗಬೇಕು ಅನ್ನೋಂಥದ್ದು. ಸೊ ಹಾಗೆ ನೋಡಿದಾಗ ಅವರು ಅಲ್ಲಿಂದ ಎಲ್ಲೆಲ್ಲಿ ರೆವಿನ್ಯೂ ಜಾಸ್ತಿ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಕಾನ್ಸ್ಟೆಂಟ್ಲಿ ನೋಡ್ತಾನೆ ಇರ್ತಿದ್ರು. ಸೊ ಹಾಗೆ ನೋಡಬೇಕಾದಾಗ ಅದರಲ್ಲೊಂದು ಪುಸ್ತಕದಲ್ಲಿ ಒಂದು ವಿವರಣೆ ಬರುತ್ತೆ. ಅದೇನಂದರೆ ಅಲ್ಲೊಬ್ಬರು ಸರ್ ಅರ್ಥರ್ ಕಾಟನ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್. ಆ ಬ್ರಿಟಿಷ್ ಆಫೀಸರ್ ಏನು ಮಾಡೋದು ಅಂದರೆ ಗೋದಾವರಿ ಮತ್ತು ಕೃಷ್ಣಾ ನದಿ ಎರಡು ಏನು ಹರ್ಕೊಂಡು ಹೋಗುತ್ತೆ, ಆ ಎರಡೂ ನದಿಲಿ ಬರ್ತಿರುವಂಥ ನೀರು ಎಷ್ಟಿದೆಯೋ ಅದನ್ನು ನೋಡಿದಾಗ ಮತ್ತು ಕೋಸ್ಟಲ್ ಆಂಧ್ರದ ಆ ಭಾಗದಲ್ಲಿ ಅಗ್ರಿಕಲ್ಚರ್ದ ಒಂದು ಡೆವಲಪ್ಮೆಂಟ್ ಏನಾಗಿದೆ ಅಂತ ನೋಡಿದಾಗ ಅವನಿಗೊಂದು ದೊಡ್ಡ ಆಪರ್ಚುನಿಟಿ ಥರ ಕಾಣಿಸ್ತದೆ. ಅದೇನಂತಂದರೆ ಇಷ್ಟು ನೀರು ಹರಿದು ಹೋಗ್ತಾ ಇದೆ, ಈ ಎರಡೂ ನದಿಲಿ ಸಮುದ್ರಕ್ಕೆ ಸೇರ್ತಾ ಇದೆ, ಐದರ್ ಅದರಿಂದ ಒಂದು ಫ್ಲಡಿಂಗ್ ಆಗ್ತಾ ಇದೆ, ಇಲ್ಲ ಬರ ಬೀಳ್ತಾ ಇದೆ, ಜನರ ಹತ್ರ ತಿನ್ನೋಕ್ಕೂ ಇಲ್ಲ, ಆ ಥರದ್ದೆಲ್ಲ ತೊಂದರೆ ಆಗಿ ಎಷ್ಟೋ ಜನ ಊರು ಬಿಟ್ಟು ವಲಸೆ ಹೋಗುವಂಥದ್ದು ಆಗ್ತಾ ಇದೆ. ಹಾಗಿದ್ರೆ ಅದಕ್ಕೆ ಒಂದು 2 ಡ್ಯಾಮ್ ಯಾಕೆ ಕಟ್ಟಬಾರ್ದು ನಾನು? ಆದರೆ ಅದು ಮಾಡಿದ್ದೇನೋ ಆ ಜನಕ್ಕೆ ಒಳ್ಳೇದಾಗಲಿ ಅಂತ ಏನಲ್ಲ, ಮಾಡಿದ್ದೆ ಅಂದರೆ ನಮ್ಮ ಆದಾಯ ಜಾಸ್ತಿ ಮಾಡಿಕೊಂಡು ಲಂಡನ್ಗೆ ಜಾಸ್ತಿ ಆದಾಯ ಕಳಿಸ್ಬೇಕು ಅಂತಲೇ ಮಾಡಿದ್ದು. ಆದರೆ ಅದನ್ನು ಅವನು ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ಬ್ರಿಟಿಷರ್ಸ್ಗೆ ಲಂಡನ್ನಲ್ಲಿ ಅದನ್ನು ಒಂದು ವಾದ ಮಾಡಿದಾಗ ಅವರು ಇಲ್ಲ ಇದಕ್ಕೆಲ್ಲ ದುಡ್ಡು ಖರ್ಚಾಗುತ್ತಲ್ಲ ಅಂತ ಕೇಳಿದಾಗ ಅವನು ಇಲ್ಲಿ ಥೇಮ್ಸ್ ನದಿಲಿ 1 ವರ್ಷ ಎಷ್ಟು ನೀರು ಹರಿಯುತ್ತೋ ಅಷ್ಟು ಒಂದು ದಿನ ಒಂದು ನೆರೆ ಬಂದಾಗ ಗೋದಾವರಿಲಿ ಹರಿಯುತ್ತೆ ಅನ್ನೋ ಥರ ಒಂದು ಎಕ್ಸಾಂಪಲ್ ಕೊಟ್ಟ ಅಂತ ಒಂದು ಕಡೆ ಓದಿದೆ. ಈ ಪುಸ್ತಕದಲ್ಲಿ ಅಲ್ಲ ಅನ್ಸುತ್ತೆ ಅದು. ಸೊ ಒಟ್ಟಾರೆ ಏನಂತಂದರೆ ಹಿ ವಾಸ್ ಏಬಲ್ ಟು ಕನ್ವಿನ್ಸ್ ದೆಮ್ ದಟ್ ದೇ ನೀಡ್ ಟು ಬಿಲ್ಡ್ ಅ ಕಪಲ್ ಆಫ್ ಡ್ಯಾಮ್ಸ್ ಅಂತ. ಆ ಡ್ಯಾಮ್ನ ಯಾವಾಗ ಅವ್ರು ಕಟ್ಟಿದ್ರು ಅಲ್ಲಿ 5 ವರ್ಷದಲ್ಲಿ 2 ಡ್ಯಾಮ್ ಆಯಿತು, 1850 1855 ಅನ್ಸುತ್ತೆ. ಆ 2 ಡ್ಯಾಮ್ ಕಟ್ಟಿದ ನಂತರ ದಿನಗಳಲ್ಲಿ ನೋಡಿದ್ರೆ ಎಂಟೈರ್ ಕೋಸ್ಟಲ್ ಆಂಧ್ರದಲ್ಲಿ ನಿಮಗೆ 3-4 ಕ್ರಾಪ್ ಬೆಳೆಯುವಂಥದ್ದು ಮತ್ತು ಕ್ಯಾಪಿಟಲ್ ಅಕ್ಯುಮುಲೇಟ್ ಆಗುವಂಥದ್ದು ಆಯಿತು ಅಂತೇಳಿ. ಅದರರ್ಥ ಅಲ್ಲಿ ಲ್ಯಾಂಡ್ ಓನಿಂಗ್ ಇದ್ದಂಥ ಕಮ್ಯುನಿಟೀಸ್ ಕೈಯಲ್ಲಿ ದುಡ್ಡು ಹರಿದಾಡಕ್ಕೆ ಶುರು ಆಯಿತು ಅಂತ. ಸೊ ಅದೇ ಬಂಡವಾಳನ ಯಾವಾಗ ಬ್ರಿಟಿಷರು ಏನಂತಂದರೆ ಈಗ ನೀವು ಎಲ್ಲ ಏನು ಬೆಳಿತೀರೋ ಎಲ್ಲ ನಮಗೆ ಕೊಟ್ಬಿಡಿ ಅಂತ ಏನು ಮಾಡ್ತಿರ್ಲಿಲ್ಲ. ಅವರೊಂದು ಶೇರ್ ತೊಗೋತಾ ಇದ್ರು, ಬಟ್ ಅಟ್ಲೀಸ್ಟ್ ಏನು ಇವ್ರ ಕೈಲಿ ಉಳ್ಕೊಳ್ತಾ ಇತ್ತು ಅದು ಸಾಕಷ್ಟು ಸಿಗ್ನಿಫಿಕೆಂಟ್ ಆಗಿ ಇತ್ತು. ಹಾಗೆ ಅಕ್ಯುಮುಲೇಟ್ ಆದಂಥ ಕ್ಯಾಪಿಟಲ್, ಒಟ್ಟಾದಂಥ ಬಂಡವಾಳ ಏನಿದೆ ಅದು ನಿಧಾನಕ್ಕೆ ಉದ್ಯಮದ ಕಡೆ ಹರಿದು ಬರುವಂಥದ್ದಾಯಿತು. ಬ್ರಿಟಿಷರ್ಸ್ದು ಬಿಸ್ನೆಸಸ್ ಎಲ್ಲ ಕೊಯಂಬತ್ತೂರ್ಲಿತ್ತು ಆಗ, ಸಾಕಷ್ಟು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್, ಲೇತ್ ಮೆಷಿನ್ಸ್, ಅದು ಇದು ಅಂತ ಏನೇನು ಅವ್ರದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇತ್ತು ಅದೆಲ್ಲದಕ್ಕೂ ಇವರು ಕೂಡ ಬಂದು ಕೈ ಹಾಕುವಂಥದ್ದು ಮತ್ತು ಅದ್ರ ಮೂಲಕ ಅವರು ಆ ಬಿಸ್ನೆಸ್ನ ಓನ್ ಮಾಡುವಂಥದ್ದು, ಆ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅನ್ನೋಂಥ ಒಂದು ನಾಲೆಜ್ ಪಡ್ಕೊಳ್ಳುವಂಥದ್ದು ಎಲ್ಲ ಆ ಟೈಮಲ್ಲಿ ಆಯಿತು. ಹಾಗೆ ಅವ್ರ ಕೈಯಲ್ಲಿ ಸ್ವಾತಂತ್ರ್ಯ ಬರೋಷ್ಟೊತ್ತಿಗೆ ಸಾಕಷ್ಟು ಬಂಡವಾಳ ಕ್ಯಾಪಿಟಲ್ ಅಕ್ಯುಮುಲೇಟ್ ಆಗಿತ್ತು. ಅದೇ ಬಂಡವಾಳ ತೊಗೊಂಡು ಮುಂದೆ ಅವ್ರು ಬಿಸ್ನೆಸ್ ಕಡೆ ಬಂದಿದ್ದರಿಂದ ಇವತ್ತಿಗೆ ನಿಮಗೆ ಆ ಒಂದು ಕಮ್ಯುನಿಟಿಯಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸಸ್ ಮಾಡಿರುವಂಥವ್ರು ಸಿಗ್ತಾರೆ.